ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ಮೂಲಂಗಿನ ಸಣ್ಣಗೆ ತೊಳೆದು ತುರಿದು ಇಟ್ಕೊಂಡಿದ್ದೀನಿ ನಾನು. ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಒಂದು ಸಣ್ಣ ಬಟ್ಲಷ್ಟು ತೆಂಗಿನಕಾಯಿ ತುರಿ, ಆಮೇಲೆ ಒಂದು ಬಟ್ಲಷ್ಟು ಮೊಸರು, ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ಮೊಸರು ಹಾಕ್ಕೊಂಡಿದ್ದೀನಿ. ಇದನ್ನು ನಾವಿವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಇದು ಮೂಲಂಗಿ ಕಾಯಿ ಸಾಸಿವೆ ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಮಾಡ್ಕೊಬಂದಿರೋಂಥ ಮತ್ತು ಇದು ಹಾಕ್ಕೋತಾ ಇದ್ದೀವಿ, ತೆಂಗಿನಕಾಯಿ ಮತ್ತು ಮೊಸರನ್ನ ತುರಿದಿಟ್ಕೊಂಡಿರೋಂಥ ಮೂಲಂಗಿಗೆ ಹಾಕ್ಕೋತಾ ಇದ್ದೀವಿ. ಇದಕ್ಕೆ ನೀರು ಹಾಕೋದು ಬೇಡ, ಹಾಗೆ ರುಬ್ಕೊಬರಬೇಕು. ಯಾಕಂದರೆ ಮೂಲಂಗಿಲೇ ನೀರು ಬಿಟ್ಕೊಂಡಿರೋದ್ರಿಂದ ಇದಕ್ಕೆ ನೀರೇನು ಹಾಕೋದು ಬೇಡ. ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಈ ಸೌತೆಕಾಯಿಲಿ ಪಲಾವ್ಗೆಲ್ಲ ಸೌತೆಕಾಯಲ್ಲಿ ರೈತ ಮಾಡ್ತೀವಿ. ಈ ಮೂಲಂಗಿಲಿ ರೈತ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಕಾಯಿ ಸಾಸಿವೆ ನಾನು ಚಪಾತಿಗೆ ಮಾಡ್ತಾಯಿದ್ದೀನಿ. ಪಲಾವ್, ಟೊಮೊಟೊ ಬಾತ್ ಎಲ್ಲದಕ್ಕೂ ಸೈಡ್ ಡಿಶ್ಶಾಗಿ ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೊಂದು ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಚಿಕ್ಕ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇರುವಾಗ ಸ್ವಲ್ಪ ಸಾಸಿವೆ, ಇದೊಂದು 10 ನಿಮಿಷದಲ್ಲಿ ಆಗಿಬಿಡುತ್ತೆ. ಸಾಸಿವೆ ಸಿಡಿತಾ ಇರುವಾಗಲೇ ಈಗ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ. ಸಣ್ಣ ಉರಿಲಿ ನಾನು ತೊಗೋತಾ ಇದ್ದೀನಿ, ಯಾಕಂದರೆ ಸೀದೋಗುತ್ತೆ ಅಂತ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಇಟ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ದೊಡ್ಡ ಉರಿ ಆಗಿಬಿಟ್ರೆ ಸೀದೋಗುತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ಉರಿಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಒಂದ್ಸಲಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಸಾಯಂಕಾಲ ಟೈಮಲ್ಲಿ ಇದು ಒಂದು ಬಟ್ಲಲ್ಲಿ ಹಾಕ್ಕೊಂಡು ತಿಂದರೆ ಸಾಕು. ಹಸಿ ಮೂಲಂಗಿ ತಿಂದರೆ ಅಂತೂ ತುಂಬ ಒಳ್ಳೆಯದು, ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ, ಸಣ್ಣ ಉರಿಲಿ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಒತ್ತಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ರೆಡಿಯಾಗಿದೆ. ಈಗ ತುರಿದಿಟ್ಕೊಂಡಿರೋಂಥ ಮೂಲಂಗಿ ಕಾಯಿ ಸಾಸಿವೆಗೆ ಹಾಕ್ಕೊಳ್ಳೋಣ. ಎಂಥ ರುಚಿ ಅಂತೀರ ಇದು ನಾನು ಮೂಲಂಗಿಲಿ ಮಾಡಿದ್ದೀನಿ ಅಂತಲೇ ನಮ್ಮ ಮನೇಲಿ ಯಾರಿಗೂ ಅನಿಸಿಲ್ಲ, ಅಷ್ಟು ಚೆನ್ನಾಗಿತ್ತಿದು. ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ ಕೊನೆಯಲ್ಲಿ. ಈಗ ಊಟ ಮಾಡೋ ಟೈಮಲ್ಲಿ ಉಪ್ಪು ಹಾಕ್ಕೋಬೇಕು. ಫಸ್ಟೇ ಹಾಕಿಟ್ಬಿಟ್ರೆ ನೀರು ಬಿಟ್ಕೊಬಿಡುತ್ತೆ. ಇವಾಗ ಇದನ್ನು ಒಗ್ಗರಣೆ ಮಾಡಿ ಇಟ್ಕೊಬಿಡಿ. ನೀವು ಊಟ ಮಾಡೋ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ.